ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಗಲಾಟೆ, ಗಣಿ ಒಂದು ಕಡೆ, ಮತ್ತೊಂದು ಕಡೆ ಅಲ್ಲಿನ MLA ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಹೊಡೆದಾಡಿಕೊಂಡ್ರು. ಅದಾದ ನಂತರ ಒಂದು ಜೀವ ಕೂಡ ಬಲಿಯಾಯಿತು. ಸೊ ಇದೆಲ್ಲದರ ನಡುವೆ ಯಾಕೆ ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ, ಯಾಕೆ ಏನಾಯ್ತು ಅನ್ನೋ ಒಂದು ಪ್ರಶ್ನೆಯನ್ನ ಇಡೀ ರಾಜ್ಯದ ಜನ ಮಾಡ್ತಾ ಇದ್ರು. ಸೊ ಈಗ ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಗಲಭೆಗೆ ಕಾರಣರಾದವರು ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಬ್ರೂಸ್ ಪೇಟೆ ಪೊಲೀಸರಿಂದ 10 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೇಸ್ನಲ್ಲಿ ಇಲ್ಲಿಯವರೆಗೂ ಒಟ್ಟು 20 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ 11 ಜನ ಬಿಜೆಪಿಯ ಕಾರ್ಯಕರ್ತರು, 9 ಕಾಂಗ್ರೆಸ್ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ. ಎಲ್ಲ ಆರೋಪಿಗಳಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಸತೀಶ್ ರೆಡ್ಡಿಯ 3 ಗನ್ಮ್ಯಾನ್ಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ದಾಂಧಲೆ ನಡೆಸಲೆಂದೇ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ರು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್, ಕಲ್ಲುಗಳನ್ನ ಕೂಡ ತಂದಿದ್ರು ಕಿಡಿಗೇಡಿಗಳು. ಆಟೋ ಏನಾದ್ರೂ ಪೊಲೀಸ್ನವ್ರು ಹಿಡಿಲಿಲ್ಲ ಅಂದ್ರೆ ಅವತ್ತು ಅದೆಲ್ಲ ಗೊತ್ತೇ ಆಗ್ತಾ ಇರಲಿಲ್ಲ. ಆಟೋವನ್ನ ಯಾವಾಗ ಪೊಲೀಸ್ನವರು ಸ್ಟಾಪ್ ಮಾಡಿಸ್ತಾರೋ, ಬ್ರೇಕ್ ಹಿಡಿದ ತಕ್ಷಣನೇ ಅದರ ಒಳಗಿದ್ದಂತ ಖಾಲಿ ಬಾಟಲ್ಗಳೆಲ್ಲವೂ ಕೂಡ ಕೆಳಗಡೆ ರಪರಪ ಅಂತ ಬೀಳ್ತವೆ. ಲಿಟ್ರಲಿ ಪೊಲೀಸ್ನವರಿಗೆ ಶಾಕ್ ಆಗ್ಬಿಡುತ್ತೆ. ಸೊ ಬಾಟಲ್ಗಳಿದಾವೆ ಅಷ್ಟೇ ಅಂತ ಅನ್ಕೊಂಡ್ರೆ ಕೇವಲ ಬಾಟಲ್ಗಳು ಮಾತ್ರ ಇರಲಿಲ್ಲ, ಅದರಲ್ಲಿ ಪೆಟ್ರೋಲ್ ಬಾಂಬ್ ಕೂಡ ಇತ್ತು, ಕಲ್ಲುಗಳಿದ್ವು. ಸೊ ಇದೆಲ್ಲ ಯಾರು ತೆಗೆದುಕೊಂಡು ಹೋಗ್ತಾ ಇದ್ರು? ಹಾಗಾದ್ರೆ ಯಾಕೆ ತೆಗೆದುಕೊಂಡು ಹೋಗ್ತಾ ಇದ್ರು? ಈಗ ಬಿಜೆಪಿಯ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಆರೋಪವನ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಕೊಲೆಗೆ ಸಂಚು ರೂಪಿಸಿದ್ರು ಅಂತ ಹೇಳಿ ಗಂಭೀರವಾದಂತಹ ಆರೋಪ ಇದು. ಸುಮ್ಮನೆ ಮಾತಾಡೋದಕ್ಕಾಗಲ್ಲ. ಸೊ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ, ಜೊತೆಗೆ ಕಲ್ಲುಗಳನ್ನ, ಬಾಟಲ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಅಂದ್ರೆ ಪ್ರೀ ಪ್ಲಾನ್ಡ್ ಅಲ್ವಾ ಇದು? ಹಾಗಾದ್ರೆ ಪಕ್ಕ ಪ್ರೀ ಪ್ಲಾನ್ ಮಾಡಿಕೊಂಡೇ ಈ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಆಟೋದಲ್ಲಿದ್ದಂಥ ವಸ್ತುಗಳನ್ನ, ಆಟೋ ಚಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಸೊ ಈಗ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಯಾರ ಕಡೆಯವನು ನೀನು, ಯಾರು ಇದನ್ನೆಲ್ಲ ತೆಗೆದುಕೊಂಡು ಹೋಗೋಕೆ ಹೇಳಿದ್ದು, ಎಲ್ಲದರ ಬಗ್ಗೆಯೂ ಕೂಡ ಉತ್ತರವನ್ನ ಕಕ್ಕಿಸ್ತಾರೆ ಪೊಲೀಸ್ನವರು, ಬಿಡಲ್ಲ ಈ ವಿಚಾರವನ್ನ. ಸೊ ಇಲ್ಲಿ ಬಿಜೆಪಿ ಅಂತೂ ಗಟ್ಟಿ ನಿಲುವನ್ನ ತೆಗೆದುಕೊಂಡಿದೆ. ಇವರನ್ನ ಸುಮ್ಮನೆ ಬಿಡಬಾರ್ದು, ಯಾರು ತಪ್ಪಿತಸ್ಥರಿದ್ದಾರೋ ಅವರನ್ನ ಬಿಡಬಾರ್ದು. ನೋಡಿ, ಕಲ್ಲುಗಳನ್ನ ತೂರಾಟ ಮಾಡಿರುವಂತ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದೆ. 3 ಕಲ್ಲುಗಳನ್ನ ಏಕಾಏಕಿಯಾಗಿ ತೂರ್ತಾರೆ ಮೇಲ್ಗಡೆ, ಏಕಾಏಕಿಯಾಗಿ 3 ಕಲ್ಲುಗಳನ್ನ. ಅಂದ್ರೆ ಪಕ್ಕ ಪ್ರೀ ಪ್ಲಾನ್ ಮಾಡ್ಕೊಂಡೆ ಈ ಗಲಭೆಯನ್ನ ಸೃಷ್ಟಿ ಮಾಡಿರೋದು. ನೋಡಿ ಅಲ್ಲಿ ಹೆಂಗೆ ತೂರಾಡ್ತಾ ಇದ್ದಾರೆ. ಪೊಲೀಸ್ನವರು ಇದ್ದಾರೆ, ಅಲ್ಲಿ ಇಲ್ಲ ಅಂತ ಹೇಳಲ್ಲ, ಪೊಲೀಸ್ನವರು ಕೂಡ ಇದ್ದಾರೆ. ಕಲ್ಲು 1, 2, 3 ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. 3 ಕಲ್ಲುಗಳನ್ನ ಏಕಾಏಕಿಯಾಗಿ ತೂರ್ತಾರೆ. ಪೊಲೀಸ್ನವರು ಇಲ್ವಾ? ಅಲ್ಲಿ ಇದ್ದಾರೆ. ಪೊಲೀಸ್ನವರ ಮುಂದೆನೆ ಕಲ್ಲುಗಳನ್ನ ತೂರಿರೋದು. ಈ ಗಲಭೆಗೆ ಕಾರಣಕರ್ತರು ಯಾರೆಲ್ಲ ಇದ್ದಾರೋ ಅವರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು. ಬಿಕಾಸ್ ಒಬ್ಬ ವ್ಯಕ್ತಿಯ ಜೀವ ಹೋಗಿದ್ದೀರಿ, ಅದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ. ಆದರೆ ಒಂದು ತಾಯಿಯ ಮಗ ಆತ, ಆ ಮನೆಗೆ ಆಧಾರ ಸ್ತಂಭವಾಗಿದ್ದವನು. ಯಾರೇ ಇದರಲ್ಲಿ ತಪ್ಪಿತಸ್ಥ ಇದ್ರೂ ಕೂಡ ಅವರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈ ವಿಚಾರ ಇದೆಲ್ಲ ಬಹಳ ಗಂಭೀರವಾದಂತಹ ಸಂಗತಿ. ಬಿಕಾಸ್ ಆಟೋದಲ್ಲಿ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಆ ವಿಚಾರ ಹೇಗೆ ಗೊತ್ತಾಯಿತು? ಜೊತೆಗೆ ಎಷ್ಟು ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಏನ್ ನಡೀತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ?
ರಾಮ್ ಏನಂತಂದ್ರೆ ಏನು ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಅಂದ್ರೆ ಜನವರಿ 1ನೇ ತಾರೀಕು ಬಳ್ಳಾರಿಯಲ್ಲಿ ಅಂದ್ರೆ ರಿಪಬ್ಲಿಕ್ ಬಳ್ಳಾರಿ ಅಂತ ಏನಿದೆ ಅದು ರಿಪಬ್ಲಿಕ್ ಬಳ್ಳಾರಿ ಆಗಿರಲಿಲ್ಲ, ಬದಲಾಗಿ ಗುಂಡು ಬಳ್ಳಾರಿ ಅನ್ನೋ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ 1ನೇ ತಾರೀಕಿನಂದೇ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಒಂದು ಏನು ಫೈರಿಂಗ್ ಹಾಕಿರ್ತಕ್ಕಂಥದ್ದು. ಅಂದ್ರೆ ವಾಲ್ಮೀಕಿ ಭಾವಚಿತ್ರವನ್ನ ಒಂದು ಕಟೌಟನ್ನ ಕಟ್ಟುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ದೊಡ್ಡ ಗಲಭೆ ಆಗುತ್ತೆ. ಇದು ರಾಜ್ಯ ಸೇರಿದಂತೆ ರಾಷ್ಟ್ರ ಮಟ್ಟದಲ್ಲಿ ಇದು ದೊಡ್ಡ ಸದ್ದು ಮಾಡುತ್ತೆ. ಯಾಕಂತಂದ್ರೆ ಇಲ್ಲಿ ವಿರೋಧ ಪಕ್ಷದವರು ಮೊದಲನಾಗಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ರೆಡ್ಡಿ ಅವರನ್ನ ಅಂದ್ರೆ ಜನಾರ್ದನ್ ರೆಡ್ಡಿ ಅವರನ್ನ ಕೊಲ್ಲಿಸಬೇಕು, ಹತ್ಯೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಈ ತರ ಒಂದು ಕೃತ್ಯವನ್ನು ಮಾಡ್ತಿದ್ರು ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾ ಇದ್ರು. ಆದ್ರೆ ಆ ಆರೋಪ ಈಗ ಎಲ್ಲೋ ಒಂದು ಕಡೆಗೆ ಅವ್ರು ಹೇಳ್ತಕ್ಕಂಥ ಮಾತು ಸತ್ಯವಾಗ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಸಂಬಂಧಪಟ್ಟಂತೆ ಏನು ಬಳ್ಳಾರಿ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಏನಿದ್ದಾರೆ ಅವ್ರ ಮನೆ ಮುಂದೆ ಫೈರ್ ಆಗಿರ್ತಕ್ಕಂಥದ್ದು. ಫೈರ್ ಆದ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರು ಏನಿದ್ದಾರೆ ಅವರ ಒಂದು ಗನ್ಮ್ಯಾನ್ ಅಂದ್ರೆ ಖಾಸಗಿ ಗನ್ಮ್ಯಾನ್ ಆಗಿರ್ತಕ್ಕ ಮೂವರನ್ನು ಕೂಡ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಈಗ ಮತ್ತೊಂದು ವಿಡಿಯೋ ಬಯಲಾಗಿರ್ತಕ್ಕಂಥದ್ದು. ಏನಂದ್ರೆ ಏನು ಇದೆಲ್ಲ ಒಂದು ಪ್ರೀ ಪ್ಲಾನ್ ಆಗಿರ್ತಕ್ಕಂಥ ಒಂದು ಘಟನೆ. ಯಾಕಂತಂದ್ರೆ ಯಾವುದೇ ಒಂದು ಆಕಸ್ಮಿಕವಾದಂತಹ ಘಟನೆ ಅಲ್ಲ, ಬದಲಾಗಿ ಪ್ರೀ ಪ್ಲಾನ್ ಅಂದ್ರೆ ಏನೋ ಒಂದು ಸಂಚು ನಡೆಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ತರ ಒಂದು ಘಟನೆಗೆ ಪ್ರಮುಖವಾಗಿ ಆಟೋಗಳಲ್ಲಿ ಖಾಲಿ ಬಾಟಲ್ಗಳನ್ನ ಮತ್ತೆ ಪೆಟ್ರೋಲ್ ಬಾಂಬ್ಗಳನ್ನ ತರ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ತಡೆದೇ ಹೋಗಿದ್ರೆ ಅಲ್ಲೊಂದು ದೊಡ್ಡ ದುರಂತಕ್ಕೆ ಒಂದು ಆಹ್ವಾನ ನೀಡಿದಂತಾಗ್ತಿತ್ತು. ಯಾಕಂದ್ರೆ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಆ ಒಂದು ಆಟೋಗಳನ್ನ ತಡೆಯಲಿಕ್ಕೆ ಮುಂದಾಗ್ತಾರೆ. ತಡೆಯುವಂತ ಸಂದರ್ಭದಲ್ಲಿ ಕೂಡ ಪೊಲೀಸರನ್ನ ಅವ್ರನ್ನ ದೂಕಿ ಕೂಡ ಮುಂದೆ ಹೋಗ್ಲಿಕ್ಕೆ ಅವರು ಆಟೋದವರು ಏನು ಟ್ರೈ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಟೋಗಳಲ್ಲಿದ್ದಂತಹ ಬಾಟ್ಲು ಕೂಡ ಏನು ಕೆಳಗೆ ಬಿದ್ದಿರ್ತಕ್ಕಂಥದ್ದು ಮತ್ತೆ ಪೆಟ್ರೋಲ್ ಬಾಂಬ್ ಕೂಡ ಸಿಕ್ಕಿರ್ತಕ್ಕಂಥದ್ದು ಕೂಡ ಈಗ ವಿಡಿಯೋ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಇವತ್ತಿಗೂ ಕೂಡ ಏನು ಭರತ್ ರೆಡ್ಡಿಯ ಆಪ್ತರಾಗಿರ್ತಕ್ಕಂತಹ ಸತೀಶ್ ರೆಡ್ಡಿ ಅವರು ಏನಿದ್ದಾರೆ ಅವರ ಗನ್ಮ್ಯಾನ್ಗಳು ಮೂವರು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ನ 9 ಆರೋಪಿಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಮತ್ತು ಬಿಜೆಪಿಯ 11 ಆರೋಪಿಗಳನ್ನು ಕೂಡ ಈಗ ವಶಪಡಿಸಿಕೊಂಡು ಈಗ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರದಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ಈಗ ಒಳಪಡಿಸಿರ್ತಕ್ಕಂಥದ್ದು. ಆರಾಮ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.